ವೀಕ್ಷಕರೇ, 2 ದಿನಗಳ ಹಿಂದೆಯಷ್ಟೇ ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವರು ಕಿಚ್ಚ ಸುದೀಪ್ ಫ್ಯಾನ್ಸ್ಗಳ ವಿರುದ್ಧ ಸಿಸಿಬಿಗೆ ಕಂಪ್ಲೇಂಟ್ ಅನ್ನು ಕೊಟ್ಟಿರೋದು ನಮ್ಗೆಲ್ಲರಿಗೂ ಕೂಡ ಗೊತ್ತೇ ಇದೆ. 1000ಕ್ಕೂ ಹೆಚ್ಚು ಕಿಚ್ಚ ಸುದೀಪ್ ನಕಲಿ ಫ್ಯಾನ್ಸ್ಗಳ ಮೇಲೆ ವಿಜಯಲಕ್ಷ್ಮಿ ದರ್ಶನ್ ಅವರು ಕಂಪ್ಲೇಂಟ್ ಅನ್ನು ರಿಜಿಸ್ಟರ್ ಮಾಡಿದ್ದು, ವಿಜಯಲಕ್ಷ್ಮಿ ದರ್ಶನ್ ಮತ್ತು ಧನ್ವೀರ್ ಗೌಡ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಮಾಡಿದ್ದಂತಹ ವಿಜಯಲಕ್ಷ್ಮಿ ದರ್ಶನ್ ಅವರನ್ನ ಅವಾಚ್ಯವಾಗಿ ನಿಂದಿಸಿದ ಎಲ್ಲ ಇನ್ಸ್ಟಾಗ್ರಾಮ್ ಪೇಜಸ್ಗಳು ಮತ್ತು ಟ್ರೋಲ್ ಪೇಜಸ್ನ ಅಡ್ಮಿನ್ಗಳ ವಿರುದ್ಧ ಸ್ಕ್ರೀನ್ ಶಾಟ್ನ ಸಾಕ್ಷಿ ಸಮೇತ ದೂರನ್ನು ದಾಖಲಿಸಿದ್ದು, ಇದು ಕಿಚ್ಚ ಸುದೀಪ್ ಅವರ ಕೆಲ ನಕಲಿ ಫ್ಯಾನ್ಸ್ಗಳಿಗೆ ದೊಡ್ಡ ತಲೆನೋವನ್ನೇ ಉಂಟು ಮಾಡಿದೆ. ಇದೀಗ ನಕಲಿ ಕಿಚ್ಚ ಸುದೀಪ್ ಫ್ಯಾನ್ಸ್ಗಳನ್ನ ಸಿಸಿಬಿ ಅರೆಸ್ಟ್ ಮಾಡಿದ್ದು, ಮತ್ತಷ್ಟು ಫ್ಯಾನ್ಸ್ಗಳನ್ನ ಅರೆಸ್ಟ್ ಮಾಡುವ ಸಾಧ್ಯತೆ ಕೂಡ ಇದೆ. ಈಗ ಇದರ ಬೆನ್ನಲ್ಲೇ ವೀಕ್ಷಕರೇ, ನಟ ಕಿಚ್ಚ ಸುದೀಪ್ ಅವರ ಅಸಲಿ ಫ್ಯಾನ್ಸ್ಗಳು ಮತ್ತು ಕಿಚ್ಚ ಸುದೀಪ್ ಅವರ ಕೆಲ ಫ್ಯಾನ್ಸ್ಗಳ ಸಂಘ ಇವತ್ತು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವರ ಮನೆಗೆ ಭೇಟಿಯನ್ನ ಕೊಟ್ಟಿದ್ದು, ಕೆಲ ಅಭಿಮಾನಿಗಳ ಕ್ಷಮಾಪನಾ ಲೆಟರ್ ಅನ್ನ ತಲುಪಿಸಿದ್ದಾರೆ. ಈ ಒಂದು ಲೆಟರ್ ನಲ್ಲಿ ನಿಜವಾಗ್ಲೂ ಒಂದು ಹೆಣ್ಣಿನ ಬಗ್ಗೆ ಈ ರೀತಿ ಕಮೆಂಟ್ ಮಾಡಿದವರಿಗೆ ಕಠಿಣ ಶಿಕ್ಷೆ ಆಗಬೇಕು, ಆದ್ರೆ ಇದರಲ್ಲಿ ಅಮಾಯಕರಿಗೆ ಶಿಕ್ಷೆ ಆಗಬಾರ್ದು ಮತ್ತು ಕಿಚ್ಚ ಸುದೀಪ್ ಅವರ ಫ್ಯಾನ್ಸ್ ಕಡೆಯಿಂದ ನೋವು ಉಂಟಾಗಿದ್ದಕ್ಕೆ ಕ್ಷಮಾಪನಾ ಲೆಟರ್ ಅನ್ನ ತಲುಪಿಸಿದ್ದಾರೆ. ಸೊ ವೀಕ್ಷಕರೇ, ನಿಮ್ಗೆ ಇದರ ಬಗ್ಗೆ ಏನನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ವೀಕ್ಷಕರೇ, ಆದಷ್ಟು ಬೇಗ ಸ್ಯಾಂಡಲ್ವುಡ್ ನಲ್ಲಿ ಇಂತಹ ಫ್ಯಾನ್ ವಾರ್ಗಳು ನಿಲ್ಬೇಕು ಅನ್ನೋರು ಈ ವಿಡಿಯೋಗೊಂದು ಮೆಚ್ಚುಗೆ ಕೊಟ್ಟು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ.